ಸಹೋದರಿ ಕಮಲೆಯನ್ನು ವರಿಸಲು ವಿಜಯನು ಸಮ್ಮತಿಸಿದಷ್ಟು ಸತ್ಯ. ಸ್ನೇಹಕ್ಕಾಗಿ ಹೇಳಿರಬಹುದೇ? ಸ್ನೇಹ ವರ್ಗ ಭೇದವಿಲ್ಲದೆ ನಡೆದರೆ ಸಂಬಂಧ ಸರಿ ಸಮಾನರಲ್ಲಿ ನಡೆಯುವಂತದ್ದು. ರಾಜವಂಶದಲ್ಲಿ ಹುಟ್ಟಿದ ವಿಜಯ್ ಸಿರಿದರೆ ಎಂದಿಗೂ ಮಹಾರಾಜನಂತೆ ಮೆರೆಯುತ್ತಿರುವ ಅವನಣ್ಣ ನಾಗರಾಜ್ ದರ್ಪದ ದೊರೆ. ಈ ಸಿರಿ ದರ್ಪಗಳ ನಡುವೆ ಸಿಲುಕುವುದಕ್ಕಿಂತ ನನ್ನ ತಂಗಿ ಕಮಲೆಗೆ ಬೇರೊಂದು ವರನನ್ನು ಹುಡುಕುವುದೇ ಉತ್ತಮ. ಇದೊಂದು ಚಿಂತೆ ಒಂದು ಕಡೆ ಬಾಧಿಸುತ್ತಲಿದ್ದರೆ ನಮ್ಮನ್ನು ನಡು ನೀರಿನಲ್ಲಿ ಕೈಬಿಟ್ಟು ಹೋದ ರಗಣ್ಣನ ಚಿಂತೆ ಇನ್ನೊಂದು ಕಡೆ ಬಾಧಿಸುತ್ತದೆ. ಇದೇನು ನನ್ನ ಚಂದಿರ ಚಿಂತೆ ಮೂಡದಿಂದ ಅಡಗಿದನಲ್ಲ. ಬಾ ಮಂಜುಳ, ಈ ಬಡವರ ಗೋಳಿನ ಕಥೆಯನ್ನು ಕೇಳುವ. ಹಣದಾಸೆಗಾಗಿ ಬೆನ್ನಿಂದ ಹುಟ್ಟಿ ಹೋದ ಬಂಧುಗಳನ್ನು ತ್ಯಜಿಸಿ ಹೋದ ಅಣ್ಣನು ಇರುವಾಗ ಚಿಂತಿಸದೆ ನಗುತ್ತಾ ಇರಲಾಗುತ್ತೆ. ತಾರುಣ್ಯಕ್ಕೆ ಬಂದ ತಂಗಿಯ ಮದುವೆಯನ್ನ ಮಾಡದೆ ಹಣದ ಆಸೆಗಾಗಿ ಶ್ರೀಮಂತರ ಹಿಂದೆ ಎಂತವ ನಾಯಿಯಂತ ತಿರುಗುತ್ತಿರುವ ಅಣ್ಣನಿರುವಾಗ ನಗುತ್ತಾ ಚಿಂತಿಸದೆ ಇರಲಾಗುತ್ತೆ. ಹೋಗ್ಲಿ ಬಿಡು ಮಂಜುಳ, ಈ ಬಡವರಿಗೆ ಗೋಳೊಂದು ಅಂಗದಂತೆ, ಅದು ಇಲ್ಲದೆ ಅವರ ಬಾಳೇ ಇಲ್ಲ. ಹಾ ಮಂಜುಳ, ಅಂದಾಗೆ ನಿನ್ನ BA ಫೈನಲ್ ಇಯರ್ ರಿಸಲ್ಟ್ ಏನಾಯ್ತು? ಪಾಸ್ ಆಗಿದೆ ಚಂದ್ರ. ಇನ್ಮೇಲೆ ಕಾಲೇಜಿನ ಚಿಂತೆ ಇಲ್ಲದೆ ಇದೇ ಊರಲ್ಲಿ ನಿಮ್ಮ ಜೊತೆಯಲ್ಲಿ ಹಾಯಾಗಿರ್ಬಹುದು. ಮಂಜುಳ, ನೀನು ನನ್ನ ಜೊತೆ ಹಾಯಾಗಿರ್ಬೇಕಾದ್ರೆ ನಮ್ಮಿಬ್ಬರ ಬಾಳಲ್ಲಿ ಮದುವೆ ಎಂಬ ಸೂರ್ಯೋದಯವಾಗ್ಬೇಕಲ್ವ ತಾನೆ? ಅದಕ್ಕೇಕೆ ಚಿಂತೆ ಚಂದ್ರು? ನೀವು ಸಮ್ಮತಿಸಿದ ಮರುಕ್ಷಣವೇ ಅಣ್ಣನ ಜೊತೆ ಮಾತನಾಡಿ ಮದುವೆ ದಿನ ನಿರ್ಧರಿಸುವೆ. ಮಂಜುಳ, ಸಿರಿವಂತಿಕೆಯ ಸುಪ್ಪತ್ತಿಗೆ ಇರುವ ನಿನ್ನನ್ನ ದರಿದ್ರ ದೇವತೆಯ ಸಿಂಗಾರವನ್ನೊಂದಿರುವ ನನ್ನ ಮನೆಗೆ ಕರೆದೊಯ್ಯಲು ನಾನು ಮದುವೆಯಾಗಲೇ? ನಿಮ್ಮಿಂದ ಯಾವ ರೀತಿಯ ಭೋಗ ಜೀವನವನ್ನ ಬಯಸಿ ಬರೋಳಲ್ಲ ನಾನು. ನನಗೆ ಬೇಕಾಗಿರೋದು ಸಿಂಗಾರದ ಅರಮನೆಯಲ್ಲ, ನಿಮ್ಮ ಪವಿತ್ರ ಪ್ರೀತಿಯ ಗುಡಿಸಲು. ಈ ನಿಮ್ಮ ಪ್ರೀತಿಯೇ ನನಗೆ ಐಶ್ವರ್ಯ ಬಂಗಾರ. ಮಂಜುಳ, ನಿನ್ನಂತ ಪರಿಶುದ್ಧ ಪ್ರೇಮಿಯನ್ನ ಪಡೆದ ನನ್ನ ಪುಣ್ಯಕ್ಕೆ ಸಾಟಿನೇ ಇಲ್ಲ. ಸಾಕು ಸಾಕು, ಈ ನಿಮ್ಮ ಹೊಗಳಿಕೆ ನನ್ನ ಎದೆಯಲ್ಲಿ ಮೋಹದ ಮಹಾಪರ್ವನೇ ಬಿಡ್ತಾ ಇದೆ. ಮನದಿನಯ್ಯಳ ಮನಬೇಕು ಅನುರಾಗದ ಹಾಡನ್ನೇ ಆಡ್ತಾ ಇದೆಯಲ್ಲ. ಹೌದು, ಮತ್ತೆ ಪ್ರೇಮದ ಹಾರ್ಮೋನಿಯಂ ನುಡಿಸೋ ನಿಪುಣನಲ್ಲ, ಎದುರಿಗಿರ್ಬೇಕಾದ್ರೆ ಮನ ಅನುರಾಗದ ಹಾಡು ಹೇಳೋದು ತಪ್ಪೆ? ಹಾಗಾದರೆ ನೀ ನುಡಿಸುವ ಒಂದು ಗಾನ, ಆಗ ನನ್ನ ಮನವಾಗುವುದು ಬಂಗಾರದ ಬನ. ಮಂಜುಳ, ನನಗೆ ತೋಟದ ಕಡೆಗೆ ಹೋಗಿ ಬರಲು ಒತ್ತಾಗುತ್ತದೆ. ನಾನಿನ್ನು ಬರಲೇ? ಇವತ್ತೊಂದಿನ ಹೋಗದಿದ್ರಾಗದೆ ನನ್ನೊಬ್ಬಳಿಗೆ ಬೇಜಾರಾಗುತ್ತೆ. ದಿನವೆಲ್ಲ ಈ ನಿನ್ನ ಮುದ್ದಾದ ಮುಖವನ್ನು ನೋಡುತ್ತಾ ಕುಳಿತರೆ ಆಹಾರ ಬಟ್ಟೆಗಳನ್ನು ಈ ನಿನ್ನ ಮುದ್ದಾದ ಮುಖದಿಂದ ಬರುತ್ತವೆ. ಆಗಲೇ ಸೂರ್ಯ ಪಶ್ಚಿಮದ ಕಡೆಗೆ ಜಾರುತ್ತಲಿದ್ದಾನೆ. ನಾನಿನ್ನು ಬರಲೇ? ಮನೆಯಲ್ಲಿ ಮಮತೆಯನ್ನು ಹುಡುಕದೆ ಅಡವಿಯಲ್ಲಿ ಹಣ ನೋಡುತ್ತಲೂ ಬಂದೆಯ? ಬನ್ನಿ ನಾಗರಾಜ್ರೆ, ನಾನು ಸ್ವಲ್ಪ ತೋಟದ ಕಡೆಗೆ ಹೊರಟಿದ್ದೆ. ಅಷ್ಟರಲ್ಲಿ ಇವರು ಬಂದ ಕಾರಣ ನಾನು ನಿಲ್ಬೇಕಾಯ್ತು. ಚಂದ್ರು, ಇವಳ ಪರಿಚಯ ನಮಗಾಗಲಿಲ್ಲ. ಇವರು ನಮ್ಮೂರ ಶೆಟ್ಟಿಯವರ ಸಹೋದರಿ, ಹೆಸರು ಮಂಜುಳಾ ಅಂತ. ಸಂತೋಷ, ಬಹಳ ಸಂತೋಷ. ಶೆಟ್ಟರಿಗೆ ಇಂಥ ಸುಂದರಿಯಾದ ಸಹೋದರಿ ಎಂದು ನನಗೆ ಗೊತ್ತಿರಲಿಲ್ಲ. ಇಷ್ಟು ದಿನ ಅವರು ಪದವಿಯ ಪರೀಕ್ಷೆಯ ಅಭ್ಯಾಸಕ್ಕಾಗಿ ಪಟ್ಟಣದಲ್ಲಿ ವಾಸಿಸುತ್ತಿದ್ದರು. ಮೊನ್ನೆ ತಾನೇ ಅಭ್ಯಾಸ ಮುಗಿಸಿಕೊಂಡು ಮನೆಗೆ ಬರ್ತಿದ್ದಾರೆ. ಅಂದಾಗೆ ನಾಗರಾಜ್ ತಾವೇಕೋ ಈ ಅನುಪಮ ಅರಣ್ಯದ ಕಡೆಗೆ ಆಗಮಿಸಿರುವುದಲ್ಲ. ಮನೆಯ ಕೆಲಸದಲ್ಲಿ ಮರಕ್ಕೆ ಬೇಜಾರಾಯಿತು. ಅದಕ್ಕಾಗಿ ಬೇಟೆಯಾಡಲು ಈ ಅನುಪಮ ಅರಣ್ಯಕ್ಕೆ ಬರಬೇಕಾಯಿತು. ಸರಿ ನಾಗರಾಜ್, ನನಗೆ ತೋಟಕ್ಕೆ ಹೋಗಲು ಗೊತ್ತಾಗುತ್ತೆ. ನಾನಿನ್ನು ಬರಲೇ? ಮಂಜುಳಾ, ನಾನಿನ್ನು ಬರ್ತೇನೆ. ನಾಳೆ ಮೈಗೆ ಬನ್ನಿ. ತಪ್ಪದೆ ಬರ್ತೇನೆ. ಬಾಯ್ ಬಾಯ್.
ಅವ ನೋದೊಡನೆ ನೀವು ಹೊರಟ್ರಲ್ಲ, ಏಕೆ ನನ್ನೊಡನೆ ಮಾತನಾಡುವ ಮನಸ್ಸಿಲ್ಲವೇ? ಹಾಗೇನಿಲ್ಲ ನಾಗರಾಜ್, ನಾನು ಬಂದು ತುಂಬಾನೇ ವೇಳೆಯಾಗಿತ್ತು, ಅದಕ್ಕಾಗಿ ಹೊರಟಿದ್ದೆ ಅಷ್ಟೇ. ಹೋಗುವರಂತೆ. ಹೋಗುವುದಕ್ಕೆ ಮೊದಲು ನಿಮ್ಮನ್ನು ನೋಡಿ ನನ್ನ ಮನ ಪ್ರಶ್ನೆ ಅಂತ ಕೇಳ ಬಯಸ್ತದೆ. ನೀವು ತಪ್ಪು ತಿಳಿದಿದ್ರೆ ಮಾತ್ರ. ಸಂಕೋಚವಾಗಿ ಕೇಳಿ. ಮುಗ್ಧ ಕೋಗಿಲೆಯ ಮರಿ ಕಾಗೆಯ ಗೂಡು ಸೇರಿದರೂ ಕೊನೆಯವರೆಗೂ ಅದರಿಂದ ಅಲೆಯುಳಿಯಲಾಗುತ್ತೆ. ಇಲ್ಲ, ಕಾಗೆ ನಿಜಾಂಶ ತಿಳಿದು ಕೂಡಲೇ ಅದನ್ನ ತನ್ನ ಗೂಡಿನಿಂದ ಹೊರ ಹಾಕಿಬಿಡುತ್ತೆ. ಅಂತೆಯೇ ಆ ಚಂದ್ರನೆಂಬ ಕಾಗೆ ಕೋಗಿಲೆಯಂತಿರುವ ಈ ನಿನ್ನ ಶೀಲವನ್ನು ದುಷ್ಟತನದ ಕೊಕ್ಕಿನಿಂದ ಕುಕ್ಕಿ ಹೊರ ಹಾಕುವಷ್ಟರಲ್ಲಿ ನೀವು ಅಲ್ಲಿಂದ ಹೊರಹರುವುದು ತುಂಬ. ಹಾಗಿಲ್ಲ ನಾಗರಾಜ್, ಇದೇನ್ ನಾಗರಾಜ್, ನನ್ನ ಚಂದ್ರ ಕಾಗೆ ಅಂತವನೇ? ಅಲ್ಲಲ್ಲ, ಅವನು ಕೋಗಿಲೆಯಾಗಿ ಪ್ರೇಮ ಗೀತೆಯನ್ನ ಕೂಗಿ ಹಾಡಿದ್ದು, ನಾನು ಕೂಡ ಕೋಗಿಲೆಯಾಗಿ ಅವನ ಹೃದಯದ ಗೂಡನ್ನ ಸೇರಿದ್ದು. ಮಂಜುಳ, ನೀನ್ ಎಷ್ಟೇ ವಿದ್ಯೆ ಕಲಿತರೂ ಬುದ್ಧಿ ಇಲ್ಲ ನೋಡು ನಿನಗೆ. ಚಂದ್ರು ಹೊರ ನೋಡಲಿಕ್ಕೆ ಕೋಗಿಲೆ ತರ ಇರಬಹುದು, ಆದರೆ ಅವನ ಕೆಟ್ಟ ಗುಣ ಕಾಗೆಯ ಸ್ವರದಷ್ಟೇ ಇರ್ತಾರ. ನಾನೇ ನನ್ನ ಕಣ್ಣಾರೆ ಅವನ ಕೆಟ್ಟ ಕೃತ್ಯಗಳನ್ನು ಎಷ್ಟೋ ಬಾರಿ ಕಂಡಿದ್ದೇನೆ. ಇಲ್ಲ ಇಲ್ಲ ಇಲ್ಲ, ನನ್ನ ಚಂದ್ರು ಬಿಳಿ ಹಾಲಿನಷ್ಟೇ ಪರಿಶುದ್ಧ. ಬೆಳ್ಳಗಿದ್ದನ್ನೆಲ್ಲ ಹಾಲೆಂದು ನಂಬಿದರೆ ಬೆಳಗಾಗುವಷ್ಟರಲ್ಲಿ ಈ ನಿನ್ನ ಸೌಂದರ್ಯದಲ್ಲಿ ಸೂರ್ಯಯಾದಿತ್ತು ಎಚ್ಚರಿಕೆ. ಬಂಗಾರದಲ್ಲಿ ಕಸರುಂಟೆ, ಬಡವದಲ್ಲಿ ಮೋಸ ಉಂಟೆ. ಮೋಸ ವಂಚನೆ ಎಂಬುದು ಶ್ರೀಮಂತರ ಗುತ್ತಿಗೇನಲ್ಲ. ನೋಡಿ, ನಾನೇನು ಇದ್ದದ್ದನ್ನು ಹೇಳಿ ಸಕಾಲದಲ್ಲಿ ಎಚ್ಚರಿಸಿರುವೆ. ಬೇಕಾದರೆ ಸಾಕ್ಷಿಗಳನ್ನು ಕೂಡ ಒದಗಿಸಿಕೊಡುವೆ. ಇಲ್ಲ, ನನ್ನ ಚಂದ್ರು ಅಂಥವನಲ್ಲ, ಆ ಚಂದ್ರನಷ್ಟೇ ನಿರ್ಮಲ. ಆ ನಿರ್ಮಲ ಚಂದ್ರನಲ್ಲೂ ತಪ್ಪು ಕಲೆಗಳು ಎಂಬುದನ್ನು ಮರೆಯದಿರು ಮಂಜುಳ. ಏನೇ ಆಗ್ಲಿ, ನಾನು ಈ ವಿಷಯವನ್ನ ನಂಬಲಾರೆ. ನೋಡಿ, ನೀವು ನಂಬಿದರೆ ನನಗಾವ ಲಾಭವಿಲ್ಲ, ನಂಬದಿದ್ದರೆ ನನಗಾವ ನಷ್ಟವೂ ಕೂಡ ಇಲ್ಲ. ಏನೋ ಮುಗ್ಧ ವಿದ್ಯಾವಂತಿಗಳು ಮೋಸ ಹೋಗಬಾರದೆಂದು ಇದ್ದ ವಿಷಯವನ್ನು ತಿಳಿಸಿದೆ. ಇದರ ಮೇಲೆ ನಿಮ್ಮಿಷ್ಟ. ಕ್ಷಮಿಸಿ ನಟರಾಜ್, ನನ್ನ ತಲೆ ಏಕೋ ಬಿಸಿ ಆಗಲಿದೆ, ನಾನು ಮನೆಗೆ ಹೋಗುವೆ. ಬರುವಿರಾ? ಬರಲಾಗುವುದಿಲ್ಲ. ಇನ್ನು ನಾ ಬೇಟೆ ಆಡುವುದೇ ಮುಗಿದಿಲ್ಲ. ಇಂದು ಯಾವ ಬೇಟೆಯು ನಿಮ್ಮ ಕೈಗೆ ಸಿಕ್ಕಿಲ್ವೇ? ಸಿಗುವುದರಲ್ಲಿತ್ತು, ಅಕಸ್ಮಾತ್ ಕೈ ತಪ್ಪಿ ಹೋಯಿತು. ಇಂದು ಇಲ್ಲಿಯೇ ಸಮೀಪದಲ್ಲಿ ಸುಂದರವಾದ ಜಿಂಕೆಯೊಂದನ್ನು ಕಂಡೆ. ಆ ಜಿಂಕೆಯನ್ನು ಕಂಡು ಕೋವಿಯನ್ನು ಕೈಗೆತ್ತಿಕೊಂಡು ಗುರಿಯನ್ನಿಟ್ಟು ಗುಂಡಾರಿಸುವಷ್ಟರಲ್ಲಿ ತಿರುಕನೊಬ್ಬನ ಮುರುಕು ಮಾಡಕ್ಕೆ ಸಿಕ್ಕಿತ್ತು. ಬಿಡಿಸಿಕೊಂಡು ಉಪಚರಿಸಿ ಹಾಕಿದ್ದೇನೆ. ನೋಡೋಣ, ಬದುಕಿದರೆ ಅದರ ಚಿನ್ನಾಟ, ಸತ್ತರೆ ದೇಹ ಮಾರಾಟ. ಸರಿ, ನೀವು ಉಪಚರಿಸಿ, ನಾನಿನ್ ಬರ್ತೀನಿ. ನನ್ನ ನುಡಿಗಳಿಗೆ ಈ ಹೆಣ್ಣು ಜಿಂಕೆ ಯಾವ ಕ್ಷಣದಲ್ಲಿ ಚಂದ್ರನ ಪರಿಶುದ್ಧ ಪ್ರೇಮವನ್ನು ಸಂತೈಸಿದಳೋ ನನ್ನ ಮರಳು ಮಾತಿನಿಂದ ಉಪಚಾರ ಪಟ್ಟಂತೆ. ಇಷ್ಟನ್ನು ತಿಳಿಯದ ಈ ಶಕ್ತಿಯ ಸಹೋದರಿ ಆಗಿಯೂ ಸೌಂದರ್ಯದ ಸಿರಿ. ಅವಳನ್ನು ಕಂಡೊಡನೆ ನನ್ನ ಎದೆಯ ಕಾಮದ ಬಿಡಿ ನಾಗರ ತಲೆ ಎತ್ತಿ ಆಡಿಸುತ್ತಲೇ. ನಾ ಮನಸ್ಸು ಮಾಡಿದರೆ ಇಂದ್ರನ ಅಮರವತಿ ಅರಗಣೀಯರಾದ ರಂಬೆ ಊರ್ವಶಿ ಮೇನಕೇರಿ ಬಂದು ನಾಟ್ಯ ಮಾಡುವಾಗ ಈ ಮಹಿಳೆಯನ್ನು ನನ್ನ ಕೋವಿಯ ಗುರಿಗೆ ಸಿಲುಕಲಾಳೆ. ಈ ನಾಗರಾಜನ ಗುರಿ ಎಂದಿಗೂ ತಪ್ಪದು. ನನ್ನ ಗುರಿಗೆ ಸಿಕ್ಕಲಿರುವ ಈ ಹಕ್ಕಿ ನನ್ನ ಪಕ್ಕ ಕಳೆದುಕೊಂಡು ಸಿಕ್ಕಲೇಬೇಕು.